ಮಂಡ್ಯ ಭಾಗದ ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ಮಾಡಿದ್ದ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ. ಮಧ್ಯರಾತ್ರಿಯಿಂದಲೇ ಜಿಲ್ಲೆಯ ನಾಲೆಗಳಿಗೆ ನೀರು ಹರಿಸಲಾಗಿದೆ. ಕಳೆದ 33 ದಿನಗಳಿಂದ ನಾಲೆಗಳಿಗೆ ನೀರು ಹರಿಸುವಂತೆ ರೈತರು ವಿಭಿನ್ನವಾಗಿ ಪ್ರತಿಭಟನೆ ಮಾಡಿದರು. ಈ ಹಿನ್ನೆಲೆಯಲ್ಲಿ ನಿನ್ನೆ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಭೆ ನಡೆಸಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ಅಲ್ಲದೆ ನಾಲೆಗಳಿಗೆ ಕಾವೇರಿ ಬರ್ತಾ ಇದ್ದಂತೆ ರೈತರು ಬಾಗಿನ ಅರ್ಪಿಸಿ ಪೂಜೆಯನ್ನ ಸಲ್ಲಿಸಿದರು. ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಳೆದ 34 ದಿನಗಳಿಂದ ನಡೆಸ್ತಾ ಇದ್ದಂಥ ಅಹೋರಾತ್ರಿ ಧರಣಿಗೆ ಜಯ ಸಿಕ್ಕಿದೆ. ಈ ಜಯ ಇಲ್ಲಿನ ಜನರ ಸ್ವಾಭಿಮಾನಕ್ಕೆ ಸಿಕ್ಕಂತ ಜಯ. ಹಾಗೆ ಸರ್ಕಾರವೂ ಕೂಡ ಬಹಳ ಗಂಭೀರವಾದಂಥ ವಿಷಯವನ್ನ ಅರಿತು ನೀರು ಬಿಡುವಂತಹ ಕೆಲಸವನ್ನು ಮಾಡಿರುವಂಥದ್ದು ಕೂಡ ಸ್ವಾಗತಾರ್ಹ ವಿಚಾರ. ಹಾಗೆಯೇ ಮಂಡ್ಯದ ಕೊಳ್ಳದ ಎಲ್ಲ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ವಿಶೇಷವಾಗಿ ನಮ್ಮ ರೈತರು ಕಡಿಮೆ ನೀರನ್ನು ಬಳಸಿ ಬೆಳೆಯುವಂಥ ಬೆಳೆಗಳನ್ನ ಬೆಳಿಬೇಕು, ನೀರನ್ನು ಪೋಲು ಮಾಡಬಾರ್ದು, ಅಂತರ್ಜಲವನ್ನು ಹೆಚ್ಚಿಸುವಂಥ ಕೆಲಸವನ್ನು ಕೂಡ ರೈತರು ಮಾಡಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪ್ರತಿನಿಧಿ ಯತೀಶ್. ನಿನ್ನೆಯಷ್ಟೇ ರೈತರು ಒಂದು ದೊಡ್ಡ ಮಟ್ಟದಲ್ಲೇ ಪ್ರತಿಭಟನೆಯನ್ನು ನಡೆಸಿದರು. ಆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಸಭೆಯನ್ನು ನಡೆಸ್ತಾ ಇದ್ರು. ಒಟ್ಟಾರೆಯಾಗಿ ರೈತರ ಒಂದು ಬೇಡಿಕೆ ಈಗ ಈಡೇರಿದೆ. ಯಾವ ರೀತಿ ಸಂತಸದಲ್ಲಿದ್ದಾರೆ ಅಲ್ಲಿನ ರೈತರು? ಖಂಡಿತವಾಗೂ ಶಾಲಿನಿ, ಏನಂತ ಹೇಳಿದ್ರೆ ಈಗಾಗಲೇ ಒಂದು ರೈತರು ಒಂದು ಸಂತೋಷದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಇಷ್ಟು ದಿನ ನೀರಿಗಾಗಿ ಒಂದು ಹೋರಾಟವನ್ನ ಮಾಡ್ತಾ ಇದ್ರು. ಹಾಗೆ ನೀರಿನ ಜೊತೆಗೆ ಅಂದ್ರೆ KRS ನೀರಿನ ಜೊತೆಗೆ ಕಳೆದ ರಾತ್ರಿ ಸುರಿದಂತಹ ಮಳೆನೂ ಕೂಡ ರೈತರ ಹರ್ಷವನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ಯಾಕಂತ ಹೇಳಿದ್ರೆ ರಾತ್ರಿ ಸಂಪೂರ್ಣವಾಗಿ ಮಳೆನೂ ಕೂಡ ಒಂದು ಜಿನುಗು ಮಳೆಯನ್ನ ಮಂಡ್ಯ ಜಿಲ್ಲೆಯಾದ್ಯಂತ ಹರಿದಿದೆ. ಹಾಗಾಗಿ ಒಂದ್ ಕಡೆ ಹಿಂಗೆ KRS ನಾಲೆಗಳಿಂದ ನೀರು ಬಿಡ್ತಾ ಇರೋದು, ಮತ್ತೊಂದ್ ಕಡೆ ಮಳೆ ನೀರು ಕೂಡ ಒಂದು ಕೆರೆಯ ತುಂಬಿಸಕ್ಕೆ ಶೀಘ್ರದಲ್ಲೇ ತುಂಬೋದಕ್ಕೆ ಒಂದು ಕಾರಣ ಆಗ್ತಾ ಇದೆ. ಹಾಗಾಗಿ ಒಂದ್ ಕಡೆ ರೈತರುಗಳು ಕೂಡ ಕೆರೆಗಳಿಗೆ ನೀರು ಬಂದ ತಕ್ಷಣ ಒಂದು ಪೂಜೆ ಮಾಡೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಮತ್ತೊಂದ್ ಕಡೆ ಏನು ಒಂದು ಸಣ್ಣ ಪ್ರಮಾಣದ ನೀರನ್ನ ಉಪಯೋಗಿಸಿ ಬೆಳೆಯಬಹುದಂತಹ ಬೆಳೆಗಳನ್ನು ಕೂಡ ಬೆಳೆಯೋದಕ್ಕೆ ಒಂದು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಶಾಲಿನಿ, ಧನ್ಯವಾದ ಯತೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರೈತರಿಂದ ಒಂದು ವಿಭಿನ್ನ ಪ್ರತಿಭಟನೆಯನ್ನ ಮಾಡಿದ್ರು. ನಿನ್ನೆ ನಮಗೆ ನಾಲೆಗಳಿಗೆ ನೀರನ್ನ ಹರಿಸಬೇಕು ಅಂತ ಆಗ್ರಹಿಸಿ ಆ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಸಂಬಂಧಪಟ್ಟಂತಹ ಅಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು ನಿನ್ನೆ. ಮತ್ತು ರೈತ ಮುಖಂಡರು ಕೂಡ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಇದಾದ ಬೆನ್ನಲ್ಲೇ ಮಂಡ್ಯ ಜಿಲ್ಲೆಯ ಇರುವಂತಹ ರೈತರಿಗೆ ಒಂದು ಸಂತಸದ ಸುದ್ದಿ ಸಿಕ್ಕಿರುವಂತದ್ದು ಅಂತಂದ್ರೆ ಅಲ್ಲಿರುವಂತಹ ನಾಲೆಗಳಿಗೆ ಕಾವೇರಿ ನೀರನ್ನ ಹರಿಸಲಾಗಿದೆ. ಮಧ್ಯರಾತ್ರಿಯಿಂದಲೇ ಕಾವೇರಿ ನೀರನ್ನ ಹರಿಸಲಾಗಿರುವಂತದ್ದು ರೈತರ ಮುಖದಲ್ಲಿ ಮತ್ತಷ್ಟು ಸಂತಸವನ್ನ ಮೂಡಿಸಿದೆ.